ಹ್ಞೂ ಅಂದರೆ ಆಫೀಸ್ ಹತ್ರ ಹೋಗೋಣ, ಇಲ್ಲ ಅಂದರೆ ಇಲ್ಲೇ ಸ್ಪೆಷಾಲಿಟಿ ಕೊಟ್ಬಿಟ್ಟು ಈಗ ಅದನ್ನ ಏನಾದ್ರು ಕಡಿಮೆ ಆದ್ರೆ ಅದನ್ನ ಅವ್ರು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಆ ಸ್ಪೆಷಲ್ ಸ್ಟೇಟಸ್ ಅಂತ SP ಆಫೀಸ್ ಕೊಟ್ಟಿದ್ದಾರೆ, ಹೆಲ್ತ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿಗೆ ಅದು ಅವಶ್ಯಕತೆ ಇದೆ ಅಂತಾನೆ ಪ್ಲಾನ್ ಮಾಡಿ ಕೊಟ್ಟಿದ್ದಾರೆ. ಅದೇ ನೋಡ್ಕೊಟ್ಟಿದ್ದೇನೆ. ಈಗ ಮೇಡಮ್ ಡಿಸ್ಟ್ರಿಕ್ಟ್ ಸರ್ಜನ್ ಅಂತ ಬ್ರಿಟಿಷ್ ಎಲ್ಲಿ ಆಳಿದಾರೋ ಆ ಪೋಸ್ಟ್ ಅನ್ನ ಡಿಸ್ಟ್ರಿಕ್ಟ್ ಸರ್ಜನ್ ಅಂತ ಕರೆದ್ರು, ಅದನ್ನ ಡೆವಲಪ್ ಮಾಡಿದ್ರು ಮೇಡಮ್. ಬೆಂಗಳೂರು ಡಿಸ್ಟ್ರಿಕ್ಟ್ ಸರ್ಜನ್ ED ಹಾಸ್ಪಿಟಲ್ ಇದೆಯಲ್ಲ ಮೇಡಮ್, ಅದು KGF ಈ ತರ ಕೆಲವೇ ಪ್ಲೇಸ್ ಇರೋದು. ಅದಕ್ಕೆ ಯಾತಕ್ ಕೊಟ್ರು ಅಂದ್ರೆ ಈ ತರ ಸ್ಪೆಷಾಲಿಟಿ ಇತ್ತು. ಅದು ಬರೀ ಹುದ್ದೆ ಅಂತ ಕರ್ಸ್ಕೊಳ್ಳೋದ್ರಲ್ಲ ಮೇಡಮ್, ಕೈದಿಗಳನ್ನ ಎಕ್ಸಾಮಿನ್ ಮಾಡೋದ್ರಾಗ್ಲಿ, ಜೈಲ್ ಕೊಟ್ಟಿರೋದಾಗ್ಲಿ ಸ್ಪೆಷಲ್ ಇದೆ. ಕೆಲವು ಜಡ್ಜಸ್ ನ ಪರಿಶೀಲಿಸಕ್ಕೆಲ್ಲ ಇವ್ರಿಗೆ ಪವರ್ಸ್ ಇದೆ. ಅದನ್ನ ಕೊಟ್ಟು ಡಿಸ್ಟ್ರಿಕ್ಟ್ ಸರ್ಜನ್ ಅಂತ ಕರೆದಿದ್ರು. ಆಮೇಲೆ ಬಾಲ ಅಪರಾಧಿದು ಇಲ್ಲಿದೆ, ಜೈಲ್ ಇದೆ, ಬಾಲ ಅಪರಾಧಿ ಇದೆ, ED ಆಫೀಸ್ ಇದೆ, ED ಹಾಸ್ಪಿಟಲ್ ಇದೆ. ಆಮೇಲೆ ಆಲ್ಮೋಸ್ಟ್ 280 ಬೆಡೆಡ್ ಹಾಸ್ಪಿಟಲ್ ನಮ್ದು. 320 ಆಗುತ್ತೆ ಮೇಡಮ್. ಇದು 30 ಹೊಸ ಬಿಲ್ಡಿಂಗ್ ಸೇರಿಸಿದ್ರೆ 300 ಈಗ ಕ್ಯಾಶುಯಾಲಿಟಿ 30 ಬೆಡೆಡ್ ಅಂತ. ನಾವು ಫೋಟೋಸ್ ಇದೆ ಸರ್, ಕಳಿಸ್ಕೊಡ್ತೀನಿ ಸರ್. ಪ್ರತಿ ತಿಂಗಳು ನಾವು ಹೋಗ್ತೀವಿ. ಏನಾದ್ರು ವಿಸಿಟ್ಸ್ ಇದೆ ಇರುತ್ತೆ DC ಅವರು ಕಳಿಸ್ತಾ ಇದೆ ಸರ್. ಅಂದೆ ಸರ್ ರೆಗ್ಯುಲರ್ ವಿಸಿಟ್ ಆಗ್ತದೆ. ಇಲ್ಲ ಮೇಡಮ್, ನಾನು ಸೇಫ್ಟಿ ಮೆಷರ್ಸ್ ಕೊಡ್ತೀನಿ. ಆಮೇಲೆ ಎಲ್ಲಾ ಕಡೆ ರೋಡ್ಸ್ ಇವ್ರಿಗೆ ಏನು ತೊಂದರೆ ಆಗದಿರೋ ರೋಡು, ಪಾರ್ಕು ನಾನು ಇನಿಷಿಯೇಟಿವ್ ತಗೊಂಡೆ. ಅದಕ್ಕೆ ನಾನು ಫಂಡ್ಸ್ ಇಟ್ಬಿಟ್ಟೆ. ಸೊ ಈಗ ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ನಮ್ಮ ಮೀಟಿಂಗ್ ಅಂತಾನೆ ಕನ್ಸಿಡರೇಷನ್ ತಗೊಂಡು ಇದೇ ಪ್ರೊಸೀಡಿಂಗ್ಸ್ ಮಾಡಿ. ಸೊ ಈ ಹೆಲ್ದಿ ಅಟ್ಮಾಸ್ಫಿಯರ್ ಕೊಟ್ರೆ ಇವ್ರು ರೆಫರ್ ಮಾಡೋಂಗಿಲ್ಲ. ನಮ್ಗೆ ವಿಲೇಜ್ ಕಡೆಯಿಂದ ಬಂದ್ರು 30 ಕಿಲೋಮೀಟರ್ಸ್ ಆ ಬಾರ್ಡರ್ ಎಲ್ಲಿಂದ ಪೇಷಂಟ್ ಬಂದಾದ್ಮೇಲೆ ಮತ್ತೆ ಅವ್ರಿಗೆ ಹೆದರ್ಕೊಂಡು ಬೇರೆ ಹತ್ರ ತಗೊಂಡ್ ಹೋಗ್ಬೇಕಂದ್ರೆ ಇವ್ರ ಮೇಲೆ ಗಲಾಟೆ ಮಾಡಿ ಜೋರ್ ಮಾಡಿ ಇನ್ನ ರಾದಂತ ಮಾಡ್ತಾರೆ. ಇಲ್ಲಿ ಬಂದ್ರೆ ಒಂದ್ ಸೇಫ್ ಡೆಸ್ಟಿನೇಷನ್ ಆಗ್ಬೇಕು. ಇದೇ ಫೈನಲ್. ಇಪ್ಪತ್ತೈದು ಡೆಲಿವರೀಸ್ ಆಗ್ತಾ ಇತ್ತು. ಶಿವಾಜಾನ್ ಮೆಟರ್ನಿಟಿ ಲೀವ್ ಫಾರ್ 1 year. ಆ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ಬಿಟ್ಟಿದ್ದಾರೆ. ಆ ಸ್ಟ್ಯಾಟಿಕ್ಸ್ ತಗೊಂಡು ಫಿಕ್ಸ್ ಮಾಡ್ತಾ ಇದ್ದಾರೆ. ಅದೊಂದು ಗಮನದಲ್ಲಿಲ್ಲ. ಅದನ್ನ ಕಂಟಿನ್ಯೂ ಮಾಡಲಿಲ್ಲ ಅಂದ್ರೆ ಇಲ್ಲಿಗೆ ಇನ್ಕ್ರೀಸ್ ಮಾಡಿ. ನಿಮ್ಗೆ ಬಂದಿದ್ದಕ್ಕೆ ನಮಗ್ ತುಂಬಾ ಸಮಾಧಾನ. ನಾನು ಅಷ್ಟು ಸತಿ ಕ್ವಶನ್ ಕೇಳ್ಬಿಟ್ಟೆ ಮೇಡಮ್. ಬೇಜಾರ್ ಮಾಡ್ಕೊಬಿಡಿ, ಇವಾಗ ಕರೆಕ್ಟ್ ಆಗಿರೋದು ಕೊಡ್ತೀನಿ. ನಾನು ಮಿನಿಸ್ಟ್ರಿಗೆ ಯಾವಾಗೂ ಬೈಯಕ್ಕೆ ಮನ್ಸೇ ಬರಲ್ಲ. ಇವ್ರು ಆತರ ಮಂತ್ರಿನೇ ಅಲ್ಲ. ನಾನು ಅವ್ರ ಜೊತೆ ಎಷ್ಟೋ ವರ್ಷ ಕೆಲಸ ಮಾಡಿದ್ದೀನಿ. ನಮ್ ಸಾಹೇಬ್ರ ಏನಾರು ಇದನ್ನ ನೋಡ್ಬಿಟ್ರೆ ಇನ್ನೂ ಜಾಸ್ತಿ ಮಾಡ್ಬಿಡ್ತಾರೆ. ಫಿಸಿಕಲಿ ನೋಡ್ಬಿಟ್ರೆ ಅವ್ರು ವಿಸಿಟ್ ಮಾಡಿದ್ರೆ ಬೆಟರ್. ನಮ್ಮ ಮಿನಿಸ್ಟರ್ ಸುರೇಶ್ ಇಷ್ಟು ಲೋಡ್ ಇರ್ತದೆ, ಕೇಸು ಇಷ್ಟು ಬರ್ತದೆ ಅಂತ ಹೇಳಿದಾಗ ತನ್ನನ್ನ ಕೊಚ್ಕೊಳಕ್ ಹೇಳ್ತಾ ಇದ್ದಾನೆ ಮನುಷ್ಯ ಅನ್ನೋ ರೀತಿ ನಾವು ಹೆಡ್ ಆಫೀಸ್ ಯೋಚನೆ ಮಾಡ್ತೀವಿ. ಇಲ್ಲಿ ಬಂದು ನೋಡಿದಾಗ್ಲೇ ಅದ್ರ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಇವತ್ತು ಎಷ್ಟು ಲೋಡ್ ಇದೆ ಅಂದ್ರೆ ಆತ ಹೇಳಿರೋದು 50% ಹೇಳ್ಕೊಂಡಿದ್ದಾರೆ ಅನ್ಸುತ್ತೆ ನನಗೆ. ಇಲ್ಲ ಮೇಡಮ್, ಪೇಷಂಟ್ಸ್ ವರ್ಕ್ ಮಾಡ್ಕೊಂಡು ಬಂದು 5 o'clock ಮೇಲೆ ಇಲ್ಲಿ ನಮ್ಮ ಹಾಸ್ಪಿಟಲ್ ಇದೆ, ಇಲ್ಲಿ ಹೋಗೋಣ, ಡ್ಯೂಟಿ ಅವರ್ಸ್ ಸಂಜೆ ಆದ್ಮೇಲೆ ಬರ್ತಾರೆ. ದಟ್ ಈಸ್ ಮಿಡ್ಲ್ ಆಫ್ ದಿ ವೀಕ್. ಇದು ನಾಟ್ ಬಿಗಿನಿಂಗ್ ಅಥವಾ ನಾಟ್ ಬಟ್ I will tell you madam, we can double it. Exactly. ಈವ್ನಿಂಗ್ OPD ಕೊಟ್ರೆ ಅದು ಜಾಸ್ತಿ ಯೂಸ್ ಆಗುತ್ತೆ. ರೆಸ್ಪಾಂಡ್ ಮಾಡ್ತಾರೆ. ಅಲ್ಲ ಒಂದು ಇದೆ ನಾವು ಕಂಪ್ರೆನ್ಸಿವ್ ಕೊಟ್ಬಿಟ್ಟು ರೆಕಮೆಂಡೇಶನ್ ಇದೆ ಕೊಡ್ಬೋದು ಮೇಡಮ್. ಬೇರೆ ಕಡೆ ಈವ್ನಿಂಗ್ ಇನಿಷಿಯಲಿ ಮೇಡಮ್ ಜೊತೆ ಅವರು ಕೂತ್ಕೊಂಡ್ರೆ ಡಾಕ್ಟರ್ ಇನಿಷಿಯಲಿ ನಮ್ ಕ್ಯಾಶುಯಾಲಿಟಿ ಈಗ ರನ್ ಆಗ್ಬೇಕು, ICU ರನ್ ಆಗ್ಬೇಕು. ಡಾಕ್ಟರ್ಸ್ ನಮ್ಗೆ ಮೇನ್ ಮೆಡಿಕಲ್ ಆಫೀಸರ್ಸ್ದು ಎಷ್ಟು ದಿನದಲ್ಲಿ ಮಾಡಕ್ಕಾಗತ್ತೆ ಅಷ್ಟು ಪ್ರಿಯಾರಿಟಿ. ಅದಾದ್ಮೇಲೆ ನೀವ್ ಏನೇನ್ ಪ್ರಪೋಸ್ ಮಾಡ್ತೀರಾ, ನಮ್ ಡಿಮ್ಯಾಂಡ್ಸು, ನನ್ನ ಎಲ್ಲೇ ಕ್ವಶನ್, ಮತ್ತೆ ಇಲ್ಲಿ ನೀವು ಫೀಲ್ಡ್ ವಿಸಿಟ್, ಇನ್ನೆಲ್ಲ ಕನ್ಸಿಡರೇಷನ್ ತಗೊಂಡು ಯು ಕ್ಯಾನ್ ಹ್ಯಾವ್ ಯುವರ್ ಓನ್. ಈಗ ಆಸ್ ಆಫ್ ನೌ we want to run ICU and casualty immediately with round the clock 24/7. It will take care of 60-70% of the load burning issue. ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. Gradually we can stabilize. ಕ್ಯಾಶುಯಾಲಿಟಿ ಮತ್ತೆ ICU ರನ್ ಆಗಿಬಿಟ್ರೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್. ಸ್ವಲ್ಪ ಮೆಡಿಕಲ್ ಆಫೀಸರ್ಸ್ ಎಷ್ಟು ಓಡಾಡ್ತಾ ಇದ್ರು. ಆಮೇಲೆ PG ಅವ್ರನ್ನ ಕೊಟ್ಟಿದ್ದೀರಾ 8 ಜನ. ಆತರ ಅವ್ರು ಯಾರೇ ಸ್ಟೂಡೆಂಟ್ಸ್ 1 year 6 months ಏನ್ ಲರ್ನಿಂಗ್ ಕೆಪಾಸಿಟಿ ಬೇಕಂದ್ರೆ ಇಲ್ಲಿಗೆ ಹಾಕ್ಬಿಡಿ ಮೇಡಮ್. ಸೊ ದಟ್ ರೌಂಡ್ ದ ಕ್ಲಾಕ್ ಡಾಕ್ಟರ್ಸ್ ಇದಾರೆ ಅಂತಂದ್ರೆ
ಯಾರೋ ಒಬ್ರು ಟ್ರೀಟ್ಮೆಂಟ್ ತಗೋತಾರೆ, ಇಲ್ಲಿ ಅವಕಾಶ ಆಗತ್ತೆ. ಅಂದ್ರೆ ಇದಕ್ಕೆ ನನ್ನಲ್ಲೇ ಬರುತ್ತೆ ಮೇಡಮ್, ಎಷ್ಟು ಬೇಕಾದ್ರೆ ತುಂಬಿಸೋಣ, ಬಟ್ ನಮ್ಗೆ ಅದು ಲೆಕ್ಕ ಹಿಡಿಯೋದು ಬೇಡ. ಇವ್ರು ಮಾಡ್ಲಿ, ಇವರು ರೆಗ್ಯುಲರ್ ಆಗಿ ಕೊಡೋದು ಕೊಡ್ರಿ, ಲೆಕ್ಕ ಕೊಡೋಣ ಮೇಡಮ್. ಅದಕ್ಕೆ ಇವ್ರು ಹಾಕ್ತಾರೆ. ಟೆಂಪರರಿ ನಾವು ಶೋ ರನ್ ಮಾಡ್ತೀವಿ. ಮೊದ್ಲೇ ಇಲ್ಲ ಮೇಡಮ್, ಲಾಂಗ್ ಲೀವ್ ಅಲ್ಲಿ ಹೋಗಿದ್ದಾರೆ. ಅದು ಒಂದು ಆಗಿದೆ ಮೇಡಮ್ ಅದು ನಾನು ಲೆಟರ್ ಬರ್ದಿದ್ದೀನಿ, ಮೋರ್ ದೆನ್ 90 days ಆಗಿರೋದ್ರಿಂದ ಇದನ್ನ ವೇಕೆಂಟ್ ಪೋಸ್ಟ್ ಅಲ್ಲ, ಅದನ್ನ ತೋರ್ಸಕ್ಕೆ ವೇಕೆನ್ಸಿ ತೋರಿಸ್ತೀವಿ. ಯಾರಾದ್ರೂ ಪೋಸ್ಟ್ ಯಾರಾದ್ರೂ ಟ್ರೈ ಮಾಡ್ತಾರೆ ಮೇಡಮ್, ನಾನು ಬಿಯರ್ 90 days ಇಬ್ರು ಮೂರು ಜನ ಟ್ರೈ ಮಾಡ್ತಾರೆ. ವೇಕೆನ್ಸಿ ತೋರಿಸ್ತೀವಿ, ಬಟ್ ಅವ್ನು ತಿರುಗಿ ಅದನ್ನೇ ಬೇಡ ಮೇಡಮ್, ಅವ್ರು ಬೇಡ ನಮ್ಗೆ, ಶಿಫ್ಟ್ ಮಾಡ್ಬಿಡಿ. ಅವ್ರಿಗೆ ಬೇಡ, ಅವ್ರಿಗೆ ಬೇರೆ. ಅವ್ರ ಪೋಸ್ಟಿಂಗ್ ಡೇ 1 ಇಂದ ಲಾಂಗ್ ಲೀವ್ ರಜಾ ಹಾಕೊಂಡ್ರು, ಸಿಕ್ ಲೀವ್ ಹಾಕೊಂಡ್ರು, ನಮಗ್ ಬೇಡವೇ ಬೇಡ. ಅವ್ರು I will not come. ಒಂದ್ ಬೇರೆ ಯಾರಾದ್ರೂ ಕೆಲಸ ಮಾಡಿ. ಭಾರತಿ ಅನ್ನೋರು ಇಂಟ್ರೆಸ್ಟ್ ಇದಾರೆ ಮೇಡಮ್, ಇಲ್ಲಿ ವೇಕೆಂಟ್ ಇಲ್ಲ ಅಂತ ಅವ್ರು ಬರ್ತಿಲ್ಲ. ಇಲ್ಲ ವೇಕೆನ್ಸಿ ತೋರಿಸ್ತೀವಿ. ತೋರಿಸಿದ್ದೀವಿ ಆಗಲೇ. ನಾನು ನಾಳೆನೇ ಬರ್ಕೊಡ್ತೀನಿ ವೇಕೆನ್ಸಿ ಇದೆ ಅಂತ. ಬಿಯರ್ 90 days vacant. 90 ಬರ್ದ್ಬಿಡಿ ಆಗಲೇ. ಯಾರಿದ್ದಾರೆ? ಮೇಡಮ್ ಭಾರತಿ ಅವರು ಕೋವಿಡ್ ಟೈಮ್ ಅಲ್ಲಿ ಒಳ್ಳೆ ಸರ್ವಿಸ್ ಮಾಡಿದ್ದಾರೆ. ಮುಳಬಾಗಿಲಲ್ಲಿ ಇದಾರೆ ನೋಡಿ ಸರ್, ಸರ್ಜನ್. ಸರ್ಜನ್ ಅವರು ಇಂಟ್ರೆಸ್ಟ್ ಇದಾರೆ ಮೇಡಮ್, ತಮ್ಮನ್ನ ಭೇಟಿ ಮಾಡಿ. ಟ್ರಾನ್ಸ್ಫರ್ ಆಗಲ್ವಲ್ಲ, ನಮ್ಮ PRS ಹತ್ರ ಅದೊಂದು ಮಾತ್ರ ಟ್ರಾನ್ಸ್ಫರ್ ಹೇಗ್ ತಗೊಂಬೋದು? ಮೇಡಮ್ ಇದು ಡೀಮ್ಡ್ ವೇಕೆನ್ಸಿ ಇದೆ. ವೇಕೆನ್ಸಿ ಇದೆ, ಬಟ್ ಭಾರತಿನ ಇಲ್ಲ ಹಾಕೋದು ಅವ್ರ ಟರ್ನ್ ಬಂದಾಗ ಮಾತ್ರ ಆಗ್ತದೆ. ಹೇಗೋ ಮಾಡಿ ಸರ್, ಇಂಟ್ರೆಸ್ಟ್ ಇದ್ರೆ ಮಾಡಿ. ಇಂಟ್ರೆಸ್ಟ್ ಮೇಡಮ್ ಇವಾಗ ಒಂದು 3 ಜನ ಇನ್ ಸರ್ವಿಸ್ PGs ಎಲ್ಲ ಮುಗಿಸ್ಕೊಂಡವರು ರೇಸ್ ನಲ್ಲಿ ಇದ್ದಾರೆ. ನಮ್ಮ ಮೂರು ಜನ ಯಾರು ಟ್ರೈ ಮಾಡ್ತಾರೆ. ಫಿಸಿಷಿಯನ್ಸ್ ಎಲ್ಲ ಬಂದಿದ್ದಾರಲ್ಲ, ಅವರೆಲ್ಲ ನಮ್ಮ ಸ್ಟೂಡೆಂಟ್ಸ್. ಒಳ್ಳೆ ಆಕ್ಟಿವ್ ಇರೋರು. ಅವರೊಬ್ಬ ಗೋಲ್ಡ್ ಮೆಡಲಿಸ್ಟ್ ಬಂದಿದ್ದಾನಲ್ಲ, ಅವ್ರು ತುಂಬಾ ನಂಗೆ ಇಷ್ಟ. ಕೆಲಸ ಮಾಡೋದು ಮೆಡಿಸಿನ್ ಎಲ್ಲ ಏಕಂತಲೇ ಇನ್ನೊಬ್ಬ ಬಂದಿದ್ದಾನೆ ನೋಡಿ, ನಂಗ್ ತುಂಬಾ ಇಷ್ಟ. ವಸಂತ. ಆಮೇಲೆ ನಾನೇ ಪದೇ ಪದೇ ಮೀಟಿಂಗ್ ಮಾಡ್ತೀನಿ, ಅವ್ರ ಧೈರ್ಯ ಕಳ್ಕೋಕೂಡ. ಹೌದು ಮೇಡಮ್, ಕರೆಕ್ಟ್. ವಿಕ್ಟೋರಿಯಲ್ಲಿ ಎಲ್ಲಾರನ್ನೂ ಹ್ಯಾಂಡಲ್ ಮಾಡಿ ಬಂದಿರೋ, ಇಲ್ಲಿ ಏನಪ್ಪ ಕಷ್ಟ ನಿಮ್ಗೆ ಅಂತ. ಅದೇ ಸ್ಟಾಫ್ ಸದ್ಯ ನಮ್ಗೆ ಅಪ್ಗ್ರೇಡ್ ಮಾಡಿ. ಸುರೇಶ್, ಜಿಲ್ಲಾ ಮಟ್ಟದ ಬ್ಲಡ್ ಬ್ಯಾಂಕ್ಗೆ ಒಬ್ಬ ಬ್ಲಡ್ ಬ್ಯಾಂಕ್ ಆಫೀಸರ್ ಇರ್ತಾನೆ, ಅಡಿಷನಲ್ ಸ್ಟಾಫ್ ಇರ್ತಾರೆ. ಇದನ್ನ ತಾಲೂಕು ಅಂತ ತಗೊಂಡವ್ರಲ್ಲ ಅವರು, ಅವ್ರೇನ್ ಮಾಡ್ತಾರೆ, ಇದನ್ನ BSU ಅಂತ ತಗೊಂಡವ್ರೆ, ಬ್ಲಡ್ ಸ್ಟೋರೇಜ್ ಯೂನಿಟ್ ಮಾಡ್ಕೊಂಡವ್ರೆ. ಇದು ಬಟ್ ಇಟ್ ಇಸ್ ರನ್ ಆಸ್ ಎ ಬ್ಲಡ್ ಬ್ಯಾಂಕ್. ಬ್ಲಡ್ ಬ್ಯಾಂಕ್ ಆಗಿ ರನ್ ಆಗಿದೆ, ಇದನ್ನ ಅಪ್ಗ್ರೇಡ್ ಮಾಡೋಣ. ಇದುವರೆಗೆ ಬ್ಲಡ್ ಬ್ಯಾಂಕ್ ಆಗಿದೆ, ಕಾಂಪೋನೆಂಟ್ ಸೆಪರೇಷನ್ ಕೊಡ್ಬೇಕಂತ ನೀವು ಕೇಳ್ತಾ ಇದ್ದೀರಾ, ಕರೆಕ್ಟ್ ಅಲ್ವಾ? ಕಾಂಪೋನೆಂಟ್ ಸೆಪರೇಷನ್ ಡಿಮ್ಯಾಂಡ್ ಕೊಟ್ಟರೆ ನಾನು ಮೂವ್ ಮಾಡ್ತೀನಿ. We have only ಅದನ್ನ ಸಪರೇಟ್ ಮಾಡಿ. ಸ್ಟೋರೇಜ್ ಯೂನಿಟ್ ಕಾನ್ಸೆಪ್ಟ್ ಬ್ಲಡ್ ಸ್ಟೋರೇಜ್ ಅಲ್ಲ ಇದು. ಮೊದಲಿಂದಾನೇ ಇದೆ. ಗೊತ್ತು ಎಕ್ಸ್ಟ್ರಾ ಏನಿದೆ ಒಂದು 2-3 ಇದೆ. Madam, we have only 2 blood banks in the district. SNR hospital and KG. ಗೊತ್ತು ರೀ, ನೆಕ್ಸ್ಟ್ ಸ್ಟೋರೇಜ್ ಯೂನಿಟ್ ಮಾತಾಡ್ತೀನಿ. ಬೇರೆ ಏನೇನು ಇಂಪಾರ್ಟೆಂಟ್ ಮೇಡಮ್ ಇದ್ರ ಚರ್ಚೆ ಮಾಡೋಣ. ಆಮೇಲೆ ನಾನು ತುಂಬಾ ಡೆತ್ ಹೋಗ್ತೀನಿ ಮೇಡಮ್. ಮ್ಯಾನ್ ಪವರ್ ಇದು ಮಾಡ್ಕೊಂಡ್ರೆ ಮೇಡಮ್, ಈಗ ನನಗೆ ಇಲ್ಲಿ 2+2+2 ಬೇಕು. MCH ಹೌದು, ನೀವು ಕೌಂಟ್ ಮಾಡೋವಾಗ ಈಗ ನನಗೆ ಇಲ್ಲಿ 2 ಬೇತ್ಮಂಗ್ಲ ಅವ್ರು ಕೊಡ್ತೀರಾ ನಂಗೆ ಚೆನ್ನಾಗಿ? ಬೇತ್ಮಂಗ್ಲ ಅವ್ರಿಗೆ ಏನ್ ಕಂಟಿನ್ಯೂ ಮಾಡಿಸ್ತೀರಾ? ಅದನ್ನ ಕಂಟಿನ್ಯೂ ಮಾಡಕ್ಕೆ ಕಂಟಿನ್ಯೂ ಮಾಡಿಸ್ಬೇಕು. ಯಾಕೆ ಗೊತ್ತಾ? ಕಂಟಿನ್ಯೂ ಮಾಡ ಅಲ್ಲ ನೀವು ರೀಸನ್ಸ್ ಕೊಡ್ಬೇಕಲ್ರಿ. ಅವ್ರು ಯಾರೋ ರಜಾ ಹೋಗಿದ್ರು, ಅದಕ್ಕೋಸ್ಕರ ಹೆರಿಗೆ ಕಡಿಮೆ ಆಗಿತ್ತು. ಇಟ್ ಶುಡ್ ಕಂಟಿನ್ಯೂ. ಇಟ್ ಇಸ್ ಅವರ್ ಡ್ಯೂಟಿ ಟು ಸಿ ದಟ್ ದ ನಂಬರ್ ಆಫ್ ಡೆಲಿವರೀಸ್ ವಿಲ್ ಬಿ ಮೋರ್ ಅಂತ ಒಂದು ನನಗೊಂದು ಕೊಡಿ, ನಾನು ಅದು ಶಿಫಾರಸ್ ಮಾಡ್ತೇನೆ ರಾಜ್ಕುಮಾರ್ಗೆ. ಯಾಕಂದ್ರೆ ಇಟ್ ಇಸ್ ನಾಟ್ ಎ ಡೈನಮಿಕ್ ಫ್ಯಾಕ್ಟರ್. ಎಕ್ಸಾಕ್ಟ್ಲಿ, ಅದೊಂದು ಕೊಡ್ತೀರಾ ಶಿಫಾರಸ್? ಬ್ಲಡ್ ಬ್ಯಾಂಕ್ ಅದೊಂದು ತಗೋತೀನಿ ಮೇಡಮ್. ಆಮೇಲೆ ಇಲ್ಲಿ ಮೂಳೆ ಡಾಕ್ಟರ್ CRM ಮಿಷಿನ್, CRM ಎಲ್ಲ ಎಕ್ವಿಪ್ಮೆಂಟ್ಸ್ ಕೊಟ್ಬಿಡಿ ಮೇಡಮ್. ಇವ್ರು ಕೊಟ್ರೆ ನೀಟಾಗಿ ನಾನು ಪಿಕಪ್ ಮಾಡ್ಕೊಂಡು. ಮೇಡಮ್, ನಿಮ್ಮ ಗಮನಕ್ಕೆ ಸ್ಕ್ಯಾನಿಂಗ್ ಮಿಷನ್ ಒಂದು ವೆರಿ ಇಂಪಾರ್ಟೆಂಟ್. ಅಲ್ಲಿ ಏನಿದೆ ಏನಿಲ್ಲ ಬೇಕು ಈ ಉಪಕರಣ ಎಲ್ಲ, ಯಾರು ಈ ಉಪಕರಣ ಮಾಡೋದು? ಯಾರು? ಒಂದ್ ಸೆಕೆಂಡ್ ಮೇಡಮ್, ಈಗ ಕ್ಲೀನ್ ಆಗಿ ಮಾಡಿಸ್ಬಿಡು. ಅದನ್ನ ಅದೊಂದು ಕೇಳ್ಬಿಟ್ಟು ಕುಕ್ಕೆ ಹಾಕ್ತಾರೆ, ನೀವು ಹಾಕ್ಬಿಟ್ರೆ ನಾನು ತಗೊಂಡ್ಬಿಡ್ತೀನಿ ಎಲ್ಲ. ಕಂಪ್ರೆಸಿವ್ ಆಗಿ ಮಾಡ್ತೀವಿ. ಈಗ ಸುಮ್ಮನೆ ತಾವು ನೋಟ್ ನಂಗೆ ಆಗ ತಲೆಗೆ ಮ್ಯಾಪ್ ಆಗ್ಬಿಟ್ಟೈತೆ. CT ಸ್ಕ್ಯಾನು, ಅಲ್ಟ್ರಾಸೌಂಡ್, ಸಿಯಾಮು, ಬ್ಲಡ್ ಸಪರೇಷನ್ ಯೂನಿಟ್ಸ್ ಸರ್ ನೀವೊಂದು ಕೊಡ್ತೀನಿ ಅಂದ್ರಲ್ಲ, SNR ಒಂದು ಇದ್ರದ್ದು ಕಳಿಸ್ತಾರೆ. ಇದೆಯಾ ಮೇಡಮ್ ನಮ್ಮ ಆಫೀಸಲ್ಲಿ? ಪ್ಲೀಸ್ ಸರ್. ಕೊಟ್ಟಿದ್ದೀನಿ ಮೇಡಮ್. ಬಂತು ಮೊನ್ನೆ ಲಾಸ್ಟ್ ವೀಕ್. KGF ಮತ್ತೆ ಮುಳಬಾಗಿಲಿಗೆ ಕೊಡಂಗಿಲ್ಲ. ಬೇರೆ DH ಹೋಗ್ಲಿದ್ರೆ ಆ ಧೈರ್ಯ ಮಾಡಲ್ಲ. ನಾನು ಆ PSC ಇದು ಮಾಡ್ಕೊಂಡು ಇಲ್ಲಿ ನೀವೆಲ್ಲ ಇದಿರಲ್ಲ, ಏನ್ ಅದಕ್ಕೆ ಕೊಟ್ಟಿದ್ದೀರಾ? ಬಾಯ್ಸ್ ಮೇಡಮ್ ಯಾವ ಮಾಲಕ ವರ್ಕ್ ಸ್ಟೇಷನ್ ರೀ, ಅನಸ್ತೇಷನ್ ಏನಾಗಲ್ಲ. ಅನಸ್ತೇಷನ್ ಕೊಡ್ಲಿ. ಬಂದಿದೆ ಇನ್ಸ್ಟಾಲೇಷನ್.
ವಾಯ್ಸ್ ಆಪರೇಟರ್ಸ್ ಅಲ್ಲ, ಅನಸ್ತೇಶಿಯಾ ವರ್ಕ್ ಸ್ಟೇಷನ್ DH ಅಷ್ಟು ಮಾಡಿದೆ drugs ಇಲ್ಲ ಅಂದ್ರೆ ಹೆಂಗೆ ಇಲ್ಲ, ನಾನು ಐ ಹ್ಯಾವ್ ಡನ್ ಕೊಟ್ಟು ಹಾಕ್ಬೇಕು. ನಾವ್ ಎಲ್ಲಿ ನಮಗೆ ಕೆಲಸ ಮಾಡಿ ಅನುಭವ ಇದೆ ಮೇಡಮ್, ಅವರು ನಾವು ಜೊತೆಗೆ ಅವರೇ ತುಂಬಾ ಮೇಡಮ್. ನಮ್ಮ ಜಿಲ್ಲೆನಲ್ಲಿ ಹೆಂಗಿದ್ದಾರೆ ಅಂತಂದ್ರೆ ಅವ್ರ ಮುಂದೆ ನಾವು ಕೆಲಸ ಏನು ಅದೇನೆ ಎಲ್ಲ ಕೆಲಸ ಅಷ್ಟೇ. ನನಗೇನು ಅದೇನಿಲ್ಲ. ಒಟ್ಟಿಗೆ ಇದು ಒಂದೇ ಒಂದೇ ಕಡೆ ನಿಮ್ಮಷ್ಟು ಡೇಟ್ ಸುಮ್ಮನೆರಪ್ಪ. ನಾನ್ ಕೆಲಸ ತಗೊಳ್ಳೋಳು ಮೇಡಮ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ಕೆಲಸ ತಗೊಳ್ಳೋಳು, ನಾನು ಬಿಡಲ್ಲ. ಬಟ್ ಮೇಡಮ್ ಚಿತ್ರ ಫ್ಯಾಷನ್ ಮತ್ತೆ ನಾನು ಇಷ್ಟು ಹೆಲ್ತ್ಗೆ ಬಟ್ ಈಗ ಹೇಳ್ಬಿಡಿ ಸಂಜೆ ನೈಟ್ ಓಪಿನಿಗೆ ನೈಟ್ OPD ಮಾಡೋಣ, KRC ಟು ರೆಕಮೆಂಡೇಶನ್ ಇದೆ. ಹೆಲ್ಪ್ ಆಗುತ್ತೆ. ಎರಡ್ ಮೂರ್ ಕಡೆ ಪೈಲಟ್ ಮಾಡೋಣ ಅಂತ ಬಾಸ್ ಹೇಳಿದ್ರು. ಸೊ ಇದನ್ನೇ ಪೈಲಟ್ ಇಲ್ಲೇ ಮಾಡ್ಬಿಡೋಣ ಮೇಡಮ್. ಯಾಕಂದ್ರೆ ಇಲ್ಲಿ ಹೇಳಿ ಇದು ರೀಸನ್ ಮಾಡಿ, ಬೆಳಗ್ಗೆ ಯಾರಾದ್ರೂ 5 o'clock ಹೋಗಿರೋರು ಮಾರ್ನಿಂಗ್ ಬೆಳಗ್ಗೆ 5 ಹೋಗಿ ಸಂಜೆ 5-6 ಬಂದಾದ್ಮೇಲೆ ಈವ್ನಿಂಗ್ ನಾವು OPD ಸರ್ವಿಸಸ್ ಕೊಟ್ರೆ ಖಂಡಿತ ಯೂಸ್ ಮಾಡ್ಕೊಂತಾರೆ. ಅವಾಗ ಯಾರು ಡಾಕ್ಟರ್ ಇರ್ತಾರೆ ಎಮರ್ಜೆನ್ಸಿಯಲ್ಲಿ ಅವ್ರ ಹತ್ರ ಹೊಟ್ಟೋಗ್ತಾರೆ, ಅವರು ತುಂಬಾ ಡಿಸ್ಟರ್ಬ್ ಆಗ್ತಾರೆ. ಆಮೇಲೆ ಅಂದ್ರೆ ಏನಾಗುತ್ತೆ ಅಂದ್ರೆ ಅವ್ರು ನಿಜವಾಗಿ ನೋಡ್ಬೇಕಾಗಿರೋನ್ನ ಬಿಟ್ಬಿಟ್ಟು ಕೋಲ್ಡ್ ಕೇಸಸ್ ಈ ಕೇಸಸ್ ನಾರ್ಮಲ್ ಕೇಸಸ್ ನೋಡ್ಬೇಕಾಗತ್ತೆ. ಎಮರ್ಜೆನ್ಸಿ ಸರ್ವಿಸಸ್ಗೆ ಒಂದು ಡ್ಯೂಟಿ ಡಾಕ್ಟರ್ ಇರ್ತಾರೆ, ಅವ್ರಿಗೆ ಈ ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಇದೆ. ಬೇಕಾದ್ರೆ ನಾವಲ್ಲಿ ನೋಡಿದಾಗೂ ಕೂಡ ನೈಟ್ ಅಲ್ಲಿ ಪೇಷಂಟ್ಸ್ ತುಂಬಾ ಜಾಸ್ತಿ ಬಂದಿರೋದಿದೆ. ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ. ಯಾಕಂದ್ರೆ ನಾನು ಆಫೀಸರ್ ಪುಟಪ್ ಮಾಡ್ಬೇಕಾದ್ರೆ ಐಡಿಯಲ್ ಸ್ಟ್ಯಾಟಿಸ್ಟಿಕ್ಸ್ ತಗೋತೀನಿ. ನಿಮಗೆ ನೈಟ್ ಅವರ್ಸ್ ಅಲ್ಲಿ 6 ಆದ್ಮೇಲೆ ಅಥವಾ ಆಫ್ಟರ್ 7 ಆದ್ಮೇಲೆ ಎಷ್ಟು ಜನ ಪೇಷಂಟ್ಸ್ ಅಲ್ಲಿ ಎಮರ್ಜೆನ್ಸಿ ಅಂತ ನಾವು ಮಾಡಿದೀವಲ್ಲ, ಅಲ್ಲಿ ಎಷ್ಟು ಪೇಷಂಟ್ಸ್ ಕಾಮನ್ ಪೇಷಂಟ್ಸ್ ಬಂದಿದ್ದಾರೆ. ಎಮರ್ಜೆನ್ಸಿ ಬಿಟ್ಟು ಕಾಮನ್ ಪೇಷಂಟ್ಸ್ ನ ಟ್ರೀಟ್ ಮಾಡಿದಿರಲ್ಲ, ಇದ್ರದ್ದು ಕೊಡಿ. ಆಫ್ಟರ್ ಡ್ಯೂಟಿ ಅವರ್ಸ್ 4:30 ಇಂದ ಮಾರ್ನಿಂಗ್ 9. As you well seen this place right now, actually it's our orchard we have come. It cannot be considered as or it cannot be compared with the regular Taluka general idu district hospital. It is a unique place. ಇದು ಹೆಂಗಿದೆ ಅಂದ್ರೆ ಇದು It's a something different. Unique ಇದು. Unique. See, this is developed as a district. It has executed as a district. And the sister department police is working as a separate SPs. Alva, so it has got all scope for to work as another district. Unfortunately, on DHO, we don't require infrastructure. We don't require one single NP for infrastructure. Manpower ಬೇಡ ನಮಗೆ. ನೀವು at least ಒಂದು ಹೆಡ್ ಆಫ್ ಅಕೌಂಟ್ ಮತ್ತೆ ಒಂದು ಇದು ಮಾಡ್ಕೊಟ್ರೆ DDO ಕೋಡ್ ಇವನ್ ನಾನು ಜಿಲ್ಲಾ ಪಂಚಾಯತಿನಲ್ಲಿ ವೆಹಿಕಲ್ ಕೊಡಿಸ್ಕೊಡ್ತೀನಿ. ನಿಮ್ಮ ಕಡೆಯಿಂದ ಏನು ಬೇಡ, ಜಸ್ಟ್ ಇದನ್ನ DDO ಕೋಡ್ ಒಂದು ಮಾಡಿಸಿ ಮೇಡಮ್ ಸಾಕು. ಇದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಣ, ನೀವ್ ಹೇಳೋ ಪ್ರಕಾರನೇ ಮಾಡ್ಕೊಳ್ಳೋಣ. ಅಪಾರ್ಟ್ ಫ್ರಮ್ ಸಿವಿಲ್ ಹಾಸ್ಪಿಟಲ್ ಇದೊಂದು ಆಗ್ಬಿಟ್ರೆ ರೂರಲ್ ವಿಲ್ ಟೇಕ್ ಕೇರ್. ತುಂಬಾ ವ್ಯಾಸ್ಟ್ ಏರಿಯಾ ಇದೆ ಮೇಡಮ್. ಇದು ಡೆವಲಪ್ ಆಗುತ್ತೆ. ಅನದರ್ 5-10 years ಅಲ್ಲಿ ತುಂಬಾ ಡೆವಲಪ್ ಆಗೋ ಸ್ಕೋಪ್ ಅದೇ ಮೇಡಮ್. ಇದು ಮೆಡಿಕಲ್ ಕಾಲೇಜ್ ಆದ್ರೂ ಕೂಡ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಮೇಡಮ್. ನಾನು ಇಲ್ಲಿ ಸೂಪರ್ ಸ್ಪೆಷಾಲಿಟಿನೇ ಮುಂದೆ ಅದು ಇಲ್ಲ. ಅದು ಅಲ್ಲಿ ಆದ್ರೂ ಮೋಸ್ಟ್ ಆಫ್ ದಿ MCH ವರ್ಕ್ ಇಲ್ಲೇ ಪೋಸ್ಟ್ ಮಾಡ್ತಾರೆ. KGF ಇಂದ ಎಷ್ಟು ದೂರ ಸರ್ ಇದು ಕೋಲಾರ? 30 ಇದೆ ಸರ್. 30 29 30 ಇದೆ. ಗವರ್ಮೆಂಟ್ ಈಗ ಒಂದು ಮೆಡಿಕಲ್ ಕಾಲೇಜು PPP ಅಲ್ಲಿ ಮಾಡಿ, ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ ಅಲ್ಲಿ ಮಾಡಿ ಅಂತ ಇದ್ದಾರೆ. ಅವಾಗ ನಾನು ಇಲ್ಲಿ ಸೂಪರ್ ಸ್ಪೆಷಾಲಿಟಿನೇ ಕೇಳಬೇಕಾಗತ್ತೆ. ಜಾಗ 10 acres ಏನಾದ್ರು ಕೊಟ್ಟು ಸೂಪರ್ ಸ್ಪೆಷಾಲಿಟಿನ ನಾವು ಡಿಮ್ಯಾಂಡ್ ಮಾಡಕ್ಕಾಗತ್ತೆ. ಸೊ ನೋಡೋಣ, ಫಸ್ಟ್ ಯಾವ್ದಾದ್ರು 1-2 ಕಂಪನಿ ಇಲ್ಲಿ ಇದಾದಾಗ CSR ತಗೊಂಡು ಮಾಡ್ಬೋದು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಇವತ್ತು KGF ಆಸ್ಪತ್ರೆ ಭೇಟಿ ಕೊಟ್ಟು ನಮ್ಮ ರೂಪಕಲಾ ಮೇಡಮ್ ಅವರು ತುಂಬಾ ಸಾರಿ ಎಲ್ಲೇ ಕ್ವಶನ್ ಅಲ್ಲಿ ಈ ಆಸ್ಪತ್ರೆಯ ಕುಂದುಕೊರತೆ ನೀಗಿಸಕ್ಕೆ ಪ್ರಶ್ನೆಗಳು ಕೇಳಿರ್ತಾರೆ. ಮತ್ತೆ ಅವರ ಒಂದು ಸದುದ್ದೇಶ ಏನೋ ತೊಂದರೆಗಳಿದಾವಿದೆ ಅಂತ ಅದನ್ನ ತಿಳ್ಕೊಳ್ಳೋಕೆ ನಂಗೆ ಸರ್ಕಾರ ಕಳಿಸಿದೆ. ಅದರಲ್ಲಿ ಏನೇನು ಮಾಡಬೇಕಾಗಿದೆ, ತುರ್ತಾಗಿ ಏನು ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ಸ್ ಕೊಡಬೇಕಾಗಿದೆ, ಮತ್ತೆ ಏನು ಎಮರ್ಜೆನ್ಸಿಗೆ ಡಾಕ್ಟರ್ಸ್ನ ಕೊಡಬೇಕಾಗಿದೆ, ಬ್ಲಡ್ ಬ್ಯಾಂಕ್ ಉನ್ನತೀಕರಣ ಮಾಡಬೇಕಾಗಿದೆ. ಮತ್ತೆ ಈ ತರ ಒಂದು ಅವರ ಮನಸ್ಸಲ್ಲಿ ಏನು ತುರ್ತಾಗಿ ಸಾರ್ವಜನಿಕರಿಗೆ ಯಾವ ರೀತಿ ಸೇವೆ ಕೊಡ್ಬೋದು ಅಂತ ಅವ್ರ ಮನಸ್ಸಲ್ಲಿದೆ. ಅದನ್ನ ಫಸ್ಟ್ ಕೈಗೆ ಎತ್ಕೊಂಡು ಮತ್ತೆ ಫೇಸ್ಟ್ ಮ್ಯಾನ್ಯೂರಲ್ಲಿ ಏನೇನು ಕೊಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಕ್ಕೆ ನಾನೊಂದು
ಅಧಿಕಾರಿಯಾಗಿ ಇಲ್ಲಿ ಬಂದಿದ್ದೇನೆ. ಮೇಡಮ್ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ದೀವಿ. ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು DHO RCH ಎಲ್ಲ ಇಲ್ಲಿದ್ದಾರೆ, ಡಿಸ್ಟ್ರಿಕ್ಟ್ ಸರ್ಜನ್ ಅವರಿದ್ದಾರೆ. ಅವ್ರದ್ದು ಎಲ್ಲ ಸಲಹೆ ಅವ್ರದ್ದು ಏನು ಬೇಕಾಗಿದೆ ಆಸ್ಪತ್ರೆಗೆ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ನಾನು ಮಂಡಿಸ್ತೇನೆ. ಅದನ್ನು ಯಾವ ರೀತಿ ಮಂಡಿಸ್ಬೇಕು ಅಂತ, ಅದಕ್ಕೆ ಇಂಥ ಶಾಸಕರು ಮತ್ತು ಜನಸಾಮಾನ್ಯರಿಗೆ ಸೇವೆ ಕೊಡಬೇಕು ಅಂತ ಇರೋದನ್ನು ನಾನು ತಲುಪಿಸೋ ಕೆಲಸ ಮಾಡ್ತೇನೆ. ತಾವುಗಳು ಒಂದು ಅಧಿಕಾರಿಯಾಗಿ ಇನ್ಸ್ಪೆಕ್ಷನ್ ಮಾಡಿದ್ದೀರಲ್ಲ, ತಮ್ಮ ಕಡೆಯಿಂದ ಏನು ಅನುಕೂಲ ಮಾಡ್ತೀವಿ? ಇಲ್ಲಿ ಏನಾಗಿದೆ ಅಂದರೆ ಪೇಷಂಟ್ಸ್ ಲೋಡ್ ತುಂಬ ಇದೆ. ಅದನ್ನು ನಾನು ಒಬ್ಬ ಅಧಿಕಾರಿಯಾಗಿ ಮನಗಂಡಿದ್ದೇನೆ. ಪೇಷಂಟ್ಸ್ ಲೋಡ್ ತುಂಬ ಇದೆ. ಮತ್ತು ಮೇಡಮ್ ಅವರು ಒಂದು ಸೂಕ್ಷ್ಮ ಕೊಟ್ಟರು, ಏನಂದರೆ ಎಲ್ಲ ವರ್ಕಿಂಗ್ ಕ್ಲಾಸ್ ಇದ್ದಾರೆ, ಅವರು ಈವ್ನಿಂಗ್ ಮೇಲೇ ಜನಸಾಮಾನ್ಯರು ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಅಂತ. ಸೊ ಈವ್ನಿಂಗ್ OPD ಬೇಕಾ ಅಂತ ಅದೊಂದು, ಮತ್ತು ತುರ್ತಾಗಿ ಕ್ಯಾಶುಯಾಲಿಟಿ ಮೆಡಿಕಲ್ ಆಫೀಸರ್ ಕೊಡುವಂಥ ಈ ಪ್ರಸ್ತಾವನೆಯನ್ನು ನಾನು ಸರ್ಕಾರಕ್ಕೆ ಸಲ್ಲಿಸ್ತೀನಿ.